ರಾಜ್ಯ ಸರ್ಕಾರ ಹಾಲು ಉತ್ಪಾದಕ ರೈತರಿಗೆ ಕಳೆದ 6 ತಿಂಗಳಿಂದ ಯಾವುದೇ ಪ್ರೋತ್ಸಾಹಧನ ಬಿಡುಗಡೆ ಮಾಡಿಲ್ಲ. ಸುಮಾರು 500 ಕೋಟಿಗಿಂತ ಹೆಚ್ಚು ಬಿಡುಗಡೆ ಮಾಡಬೇಕಾಗಿತ್ತು. ಪ್ರೋತ್ಸಾಹಧನ ಇಲ್ಲದೆ ರೈತರು ಭಾಳ ಸಂಕಷ್ಟಕ್ಕೆ ಈಡಾಗಿದ್ದಾರೆ. ಒಕ್ಕೂಟಗಳು ಕೂಡ ಸಂಕಷ್ಟಕ್ಕೆ ಈಡಾಗಿದೆ. ಇಡೀ ವರ್ಷ ನೀವು ಪ್ರೋತ್ಸಾಹಧನವನ್ನು ಕೊಡದಿದ್ದರಿಂದ ಈಗ ಏನು ಮಾಡಿದ್ದಾರೆ ಅಂದರೆ ಅವರು ಜನರ ಮೇಲೆ ಹಾಕಿದ್ದಾರೆ. ನೀವೇ ರೇಟ್ ಹೆಚ್ಚಿಗೆ ಮಾಡಿಕೊಂಡು ಪ್ರೋತ್ಸಾಹಧನ ತೊಗೊಳ್ಳಿ ಅಂತ. ತಮ್ಮ ಜವಾಬ್ದಾರಿಯನ್ನು ನುಣಚಿಕೊಂಡು ಏನು ದಿವಾಳಿ ಆಗಿದೆ ರಾಜ್ಯ, ಆ ದಿವಾಳಿ ಆಗಿರುವಂಥದ್ದು ಮತ್ತೊಂದು ಸಾಕ್ಷಿ. 500 ಕೋಟಿ ರೂಪಾಯಿಯನ್ನು ಕೊಡೋದಕ್ಕೆ ವಿಫಲವಾಗಿ ತಮ್ಮ ವಿಫಲತೆಯನ್ನು ಮುಚ್ಚಿಕೊಳ್ಳಲು ಈಗ KMFಗೆ 4 ರೂಪಾಯಿ ಹೆಚ್ಚಿಗೆ, ಒಟ್ಟು ಈ ವರ್ಷ ಸುಮಾರು 9 ರೂಪಾಯಿ ಹೆಚ್ಚಿಗೆ 3 ಸತಿ ಮಾಡಿ 9 ರೂಪಾಯಿ ಹೆಚ್ಚಿಗೆ ಮಾಡಿ ಇವತ್ತು ಸರ್ಕಾರ ಕೊಡಬೇಕಾದಂಥ ಪ್ರೋತ್ಸಾಹಧನವನ್ನು ಜನರ ತಲೆ ಮೇಲೆ ಹಾಕಿ ಮಾಡ್ತಾಯಿದ್ದಾರೆ. ಇದು ಒಂದು ರೀತಿಯಲ್ಲಿ ಅತ್ಯಂತ ಬೇಜವಾಬ್ದಾರಿ ಸರ್ಕಾರ ಇದೆ, ಜನವಿರೋಧಿ ಸರ್ಕಾರ ಇದೆ. ರಾಜ್ಯವನ್ನು ದಿವಾಳಿ ಮಾಡಿ ಬರುವಂಥ ದಿನಗಳಲ್ಲಿ ಆರ್ಥಿಕವಾಗಿ ಸದೃಢವಿದ್ದಂಥ ಕರ್ನಾಟಕವನ್ನು ಅತ್ಯಂತ ಆರ್ಥಿಕ ದೌರ್ಬಲ್ಯವಾಗಿರುವಂಥ ರಾಜ್ಯವನ್ನು ಪರಿವರ್ತನೆ ಮಾಡ್ತಾಯಿದ್ದಾರೆ. ಇಷ್ಟೆಲ್ಲ ಆದರೂ ಕೂಡ ಬಂಡತನಕ್ಕೆ ಬಿದ್ದಿದ್ದಾರೆ ಇವರು. ಈಗ ಪವರ್ ಚಾರ್ಜಸನ್ನು 34 ಪೈಸೆಗೆ ಹೆಚ್ಚು ಮಾಡಿದ್ದಾರೆ. ಮೀಟ್ರದಂತೂ ದೊಡ್ಡ ಹೊರೆ ಜನರ ಮೇಲೆ ಇದೆ. ಅದೊಂದು ದೊಡ್ಡ ಹಗರಣವಾಗಿ ಪರಿವರ್ತನೆ ಆಗ್ತಾಯಿದೆ. ಈಗಾಗಲೇ ಪವರನ್ನು ಹಿಂದೆ ಪ್ರಾರಂಭದಲ್ಲೇ ಮಾಡಿದ್ರು, ಈಗ ಮತ್ತೆ ಮುಂದಿನ 3 ವರ್ಷ ಕೂಡ ಮಾಡ್ತೀವಿ ಅನ್ನೋಂಥ ಘೋಷಣೆ ಮಾಡಿದ್ದಾರೆ. ಪೆಟ್ರೋಲು, ಡೀಸಲ್ಲು, ಸ್ಟ್ಯಾಂಪ್ ಡ್ಯೂಟಿ ಮತ್ತು ಎಕ್ಸೈಸ್ ಅಂತೂ ಲೆಕ್ಕನೇ ಇಲ್ಲ. ಕಳೆದ ವರ್ಷ ಸುಮಾರು 40,000 ಕೋಟಿ ರೂಪಾಯಿ ಹೆಚ್ಚಿನ ತೆರಿಗೆಯನ್ನು ಹಾಕಿ ಜನರ ಮೇಲೆ ಭಾರ ಮಾಡಿದರು. ಈಗ ನನ್ನ ಪ್ರಕಾರ ಸುಮಾರು 55,000ಕ್ಕಿಂತ ಹೆಚ್ಚು ಕೋಟಿ ರೂಪಾಯಿ ಹೊಸ ತೆರಿಗೆಯ ಮುಖಾಂತರ ಈ ವರ್ಷ ಭಾರ ಆಗುತ್ತೆ. ಇಷ್ಟೆಲ್ಲ ಆದರೂ ಕೂಡ 1,16,000 ಕೋಟಿ ಸಾಲ ತೊಗೊಂಡಿದ್ದಾರೆ. ಒಂದು ಕಡೆ ಸಾಲದ ಭಾರ, ಇನ್ನೊಂದು ಕಡೆ ಹೆಚ್ಚಿನ ತೆರಿಗೆಯ ಭಾರ, ಇನ್ನೊಂದು ಕಡೆ ಬೆಲೆ ಏರಿಕೆಯ ಭಾರ. ಇದರಿಂದ ಪರಿಣಾಮ ಏನಾಗಿದೆ ಅಂದರೆ ಮಧ್ಯಮ ವರ್ಗದವರು ಬಡವರಾಗ್ತಾಯಿದ್ದಾರೆ. ಕರ್ನಾಟಕದಲ್ಲಿ ಅತಿ ಬಡವರಾಗ್ತಾಯಿದ್ದಾರೆ. ಇದಕ್ಕೆ ನೇರವಾಗಿ ಕಾಂಗ್ರೆಸ್ ಸರ್ಕಾರವೇ ಹೊಣೆ. ಈ ಸರ್ಕಾರ ಜನರು ಬೇಸತ್ತಿದ್ದಾರೆ. ಆದಷ್ಟು ಬೇಗನೆ ಸರ್ಕಾರ ತಗೊಳ್ಳಿ ಅಂತ ಹಿಡಿ ಶಾಪವನ್ನು ಹಾಕ್ತಾರೆ.